ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಿನ್ನೆ ಸಂಗೊಳ್ಳಿಯಲ್ಲಿ ಹಳ್ಳಿ ಪವರ್ ಗ್ರ್ಯಾಂಡ್ ಫಿನಾಲೆ ಇತ್ತು. ಯಾರ್ಯಾರೆಲ್ಲ ಗೆದ್ರು, ಯಾರ್ಯಾರು ಬಂದಿದ್ರು ಗೆಸ್ಟ್ ಆಗಿ ನಿಮ್ಗೆಲ್ಲ ಗೊತ್ತೇ ಇದೆ. ಆಲ್ಮೋಸ್ಟ್ ತುಂಬಾ ಜನಕ್ಕೆ ಬಂದಿಲ್ಲ, ಇನ್ನು ಟಿವಿಯಲ್ಲಿ ಟೆಲಿಕಾಸ್ಟ್ ಆಗಿಲ್ಲ. ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಯಾವ ರೀತಿ ಇತ್ತು ಗ್ರ್ಯಾಂಡ್ ಫಿನಾಲೆ ಅಂತ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಘಾಟಿ ಗಾನಿ ಹಾಗೂ ರಗಡ್ ರಶ್ಮಿ ಇದ್ರಲ್ಲಿ ಯಾರಾದ್ರೂ ಒಬ್ರು ಗೆಲ್ತಾರೆ ಅಂತ ತುಂಬಾ ಜನಕ್ಕೆ ಗೊತ್ತಿತ್ತು, ಅಥವಾ ಹಳ್ಳಿ ಪವರ್ನ ಫಾಲೋ ಮಾಡೋರಿಗೆ ಗೊತ್ತಿತ್ತು. ಬಟ್ ಮೊನ್ನೆನೆ ವೋಟಿಂಗ್ ನಡೆದಿತ್ತು. ತುಂಬಾ ಜನ ನಿಮ್ಗೆಲ್ಲ ಗೊತ್ತಿದೆ ರಗಡ್ ರಶ್ಮಿ ಫ್ಯಾನ್ಸ್ ಇದ್ದಾರೆ. ಕಾರಣ ಅವರ ಒಂದು ಮಾತಿನ ಶೈಲಿ ಆಗಿರ್ಬೋದು, ಅಥವಾ ಅವ್ರು ಆಡ್ತಾ ಇರೋ ಟಾಸ್ಕ್ ಆಗಿರ್ಬೋದು, ಅವರು ರಗಡ್ ಟೈಪ್ ಆಡ್ತಾರೆ. ತುಂಬಾ ಜನ ಫ್ಯಾನ್ ಬೇಸ್ ಇತ್ತು. ಬಟ್ ಘಾಟಿ ಗಾನಿಯವರು ಕೂಡ ಅವರ ಒಂದು ಮಾತಿನಲ್ಲಿ ತುಂಬಾ ಜನ, ಅವರ ಮಾತಿನ ತುಂಬಾ ಜನ ಫ್ಯಾನ್ ಬೇಸ್ ಇತ್ತು. ಮತ್ತೆ ಅವರು ಟಾಸ್ಕ್ ಕೂಡ ಚೆನ್ನಾಗಿ ಆಡ್ತಾ ಇದ್ರು. ರಶ್ಮಿ ಅವ್ರಿಗೆ ಫೈಟ್ ಕೊಡೋರು ಅವರೇ ಒಬ್ರೇ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ತುಂಬಾ ಜನ ಚೆನ್ನಾಗಿ ಆಡಿದ್ರು. ಒಟ್ಟಿನಲ್ಲಿ ಹಳ್ಳಿ ಪವರ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಚೆನ್ನಾಗಿ ಮೂಡಿ ಬಂತು. ಬಟ್ ಫೈನಲಿ ನಿನ್ನೆ ರಗಡ್ ರಶ್ಮಿ ಅವರು ವಿನ್ ಆಗಿದ್ದಾರೆ. ರಗಡ್ ರಶ್ಮಿ ಗ್ರ್ಯಾಂಡ್ ಫಿನಾಲಿಯನ್ನ ಗೆದ್ದಿದ್ದಾರೆ. ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಇವ್ರು ಎಷ್ಟು ಅಮೌಂಟ್ ಅನ್ನ ಗೆದ್ಕೊಂಡು ಹೋಗ್ತಾರೆ, ಮತ್ತೆ ಉಳಿದವರಿಗೆ ಎಷ್ಟು ಸಂಭಾವನೆ ಇತ್ತು ಅಂತ. ಅದಕ್ಕಿಂತ ಮುಂಚೆ ಇಲ್ಲಿ ಗಗನ ಅವ್ರಿಗೆ ತುಂಬಾನೇ ಟ್ರೋಲ್ ಆಗಿದೆ. ಗಗನ ಅವರು ಯಾವ್ದೋ ಒಂದು ಸೀರಿಯಲ್ ಪ್ರಮೋಷನ್ ಗೆ ಬಂದಿದ್ರು. ಅಂತ ಸಂದರ್ಭದಲ್ಲಿ ಎಲ್ರು ಕೂಡ ಗಿಲ್ಲಿ 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 ನಟ, ಬಿಗ್ ಬಾಸ್ ಗಿಲ್ಲಿ 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 ಅಂತ ತುಂಬಾ ಜನ ಒಂದು ಸೌಂಡ್ ಮಾಡ್ತಾ ಇದ್ರು. ಆ ಒಂದು ಸೌಂಡ್ ಇರಿಟೇಟ್ ಆಗಿ ಫ್ರಸ್ಟ್ರೇಟ್ ಆಗಿ ಸ್ಟೇಜ್ ಬಿಟ್ಟು ಕೆಳಗಡೆನೆ ಹೋಗ್ತಾರೆ ಗಗನರವರು. ಬಟ್ ಗಿಲ್ಲಿ ಫ್ಯಾನ್ ಬೇಸ್ ಇಲ್ಲೂ ಕೂಡ ತುಂಬಾನೇ ಸದ್ ಮಾಡಿತು. ವಿಡಿಯೋ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ರು. ಬಟ್ ಮುಂದಿನ ಕುಂತಿರೋದ್ರಿಂದ ಅಲ್ಪ ಸ್ವಲ್ಪ ಅಲ್ಲಿ ಕದ್ದು ಇಲ್ಲಿ ಕದ್ದು ವಿಡಿಯೋ ನಾ ಮಾಡಿದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣಂತೆ. ಕಂಪ್ಲೀಟ್ ಆಗಿ 5 ನಿಮಿಷದ ವಿಡಿಯೋನ ನೋಡಿ ಯಾವ ರೀತಿ ಗ್ರ್ಯಾಂಡ್ ಫಿನಾಲೆ ಬಂತು. ಬಟ್ ಮ್ಯೂಸಿಕ್ ಇರೋದಿಲ್ಲ, ಕಾರಣ ಸ್ಟ್ರೈಕ್ಗೋಸ್ಕರ ಮ್ಯೂಸಿಕ್ ಅನ್ನ ಹಾಕ್ತಾ ಇಲ್ಲ. ಥ್ಯಾಂಕ್ ಯು. ಸಂಗೊಳ್ಳಿಯಲ್ಲಿ ತುಂಬಾ ಜನ ಕ್ರೌಡ್ ಕೂಡಿತ್ತು. ಅವ್ರಿಗೆ ಮೇಂಟೈನ್ ಮಾಡೋಕ್ಕೂ ಕಷ್ಟ ಆಗ್ತಾ ಇತ್ತು. ತುಂಬಾ ಜನ ಬೌನ್ಸರ್ಸ್ಗಳಿದ್ರು, ಸೆಕ್ಯೂರಿಟಿಗಳಿದ್ರು. ಬಟ್ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಆಗ್ತಾ ಇರಲಿಲ್ಲ. ಪೊಲೀಸ್ ಸಿಬ್ಬಂದಿಗಳು ಕಡಿಮೆ ಜನ ಇರೋದ್ರಿಂದ ತುಂಬ ಜನ ಒಂದು ಡಿಸ್ಟರ್ಬ್ ಅನ್ನ ಮಾಡ್ತಾ ಇದ್ರು. ಶೋ ಗ್ಯಾಪ್ ಕೊಟ್ಟು ಫ್ಯಾನ್ಸ್ಗಳನ್ನ ಸುಮ್ಮನೆ ಕುಂದಿರ್ಸೋದೇ ಒಂದು ದೊಡ್ಡ ಕೆಲಸ ಆಯಿತು. ಅದೇ ಒಂದು 3 ಅವರ್ ಆಯಿತು. ಒಟ್ಟಿನಲ್ಲಿ ಸರಿಯಾಗಿ ಮೇಂಟೈನ್ ಮಾಡಬೇಕಾಗಿತ್ತು. ಬಟ್ ತುಂಬಾ ಕೆಳಗಡೆ ಒಂದಷ್ಟು ಬ್ಯಾರಿಕೇಡ್ಸ್ ಎಲ್ಲ ಕೂಡ ಮುರಿದಿದ್ದಾರೆ. ಫ್ಯಾನ್ಸ್ಗಳು ಚೇರ್ಗಳನ್ನ ಮುರಿದ್ರು, ನೂಕಲಾಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ 5 ಗಂಟೆಗೆ ಅನೌನ್ಸ್ಮೆಂಟ್ ಆಯಿತು ರಗಡ್ ರಶ್ಮಿ ಅವರು ವಿನ್ ಆದ್ರು ಅಂತ. ಬಟ್ ಗಗನ ಅವ್ರಿಗೆ ತುಂಬಾ ಒಂಥರ ಮುಜುಗರ ಮಾಡಿದ್ದಾರೆ ಎಲ್ಲ ಗಿಲ್ಲಿ ಫ್ಯಾನ್ಸ್ಗಳು. ಹೇಳಿ ಯೂಟ್ಯೂಬ್ ಹಾಕೋ ಹೇಳಪ್ಪ. ಈ ಕಡೆ ಬಂದ್ರೆ ಶಾಕ್ ಹೊಡೆಯುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರು ಕೂಡ ವಿಡಿಯೋ ಮಾಡಂಗಿಲ್ಲ, ಯಾರು ವಿಡಿಯೋ ಮಾಡಂಗಿಲ್ಲ.